ಖುಷಿ ತಂದ್ರೆ ಎಲ್ಲರ ಕೈ ನಿಂತರ ಇಬ್ಬರ ಅಧ್ಯಕ್ಷರು ಕಡೆ ಫೋಡಿ ಅಧ್ಯಕ್ಷರೇ भारत माता की जय, भारत माता की वंदे डॉक्टर शैलेंद्र बेल्लाಳ ಅವರಿಗೆ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳ ಅವರಿಗೆ ಗೀತಾ ರೆಡ್ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಂಧೋಲ್ ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಅದೇ ರೀತಿಯಾಗಿ ಪಂಚಾಯತ್ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರು ಶ್ರೀ ನರೇಶ್ ತುಪ್ಪರ್ ಅವರು ಸಹ ವೇದಿಕೆಗೆ ಬರಬೇಕು. ಗೀತಾ ರೆಡ್ಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಂಧೋಲ್ ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಅದೇ ರೀತಿಯಾಗಿ ಪಂಚಾಯತ್ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರು ಶ್ರೀ ನರೇಶ್ ತುಪ್ಪರ್ ಅವರು ಸಹ ವೇದಿಕೆಗೆ ಬರಬೇಕು. ಆ ಒಂದು ಬಸವಗಿರಿ ಆಗಲಿ ಮತ್ತು ಗೋಟಾ ಮಠದಲ್ಲಿ ಕೂಡ ಅವರೇ ಉತ್ತರಾಧಿಕಾರಿಯಾಗಿ ಜನರ ಸೇವೆ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ. ಅವ್ರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ವೇದಿಕೆ ಮೇಲಿದ್ದಂಥ ಸಿಂಧೋಲ್ ಹಾಗೂ ಹೊಕರ್ಣ ಪಂಚಾಯತ್ನ ಇಬ್ಬರು ಅಧ್ಯಕ್ಷರೇ, ಈ ಕಾಮಗಾರಿಯ ಗುತ್ತಿಗೆದಾರರಾದ ಬಳಕೆ ಅವರೇ, ಇಂಜಿನಿಯರ್ ಎಡಪ್ಲಿ ಠಾಕೂರ್ ಅವರೇ, ಗುರುನಾಥ್ ಅವರೇ, ಇನ್ನೊಬ್ಬರು ಗುರುನಾಥ್ ನಮ್ಮ ಅಧ್ಯಕ್ಷರೇ, ಸುಧಾಕರ್ ಅವರೇ, ಪಿ ಡಿ ಮೇಡಮ್ ಅವರೇ, ನಮ್ಮ ಎಲ್ಲ ಸಿಂಧೋಲ್ ಹಾಗೂ ರಾಜ್ಯ ಪಂಚಾಯತ್ನ ಎಲ್ಲ ಸದಸ್ಯರುಗಳೇ, ಎರಡೂ ಗ್ರಾಮ ಸುತ್ತಮುತ್ತ ಗ್ರಾಮದಿಂದ ಆಗಮಿಸಿದ ನಮ್ಮ ಎಲ್ಲ ಸಮಾಜದ ಮುಖಂಡರೇ, ಅನಿಲ್ ಅವರೇ, ಗೋಪಾಲ್ ರೆಡ್ಡಿ ಅವರೇ, ಬಾಬುರಾವ್ ಕಾರ್ಬಾರಿ ಅವರೇ, ಮೊಹಸಿನ್ ಅವರೇ, ರೆಡ್ಡಿ ಅವರೇ, ಜಗು ಅವರೇ, ನಮ್ಮ ಪರಮೇಶ್ ಅವರೇ, ವೇದಿಕೆ ಮೇಲೆ ಹಿಂದೆ ಕುಂತಂತ ಎಲ್ಲ ಭಾಳ ಮಂದಿ ಹೆಸರು ತೊಗೊಂಡ್ರು ಸಂಜೆ ಇದ್ರು, ಅದಕ್ಕಿಂತ ಭಾಳ ಗ್ರಾಮಗಳಿಗೆ ಹೋಗವ ಎಲ್ಲೋ ದಯಾನಂದ ಉಳ್ಕಿದ್ದೆಲ್ಲ ನಮ್ಮ ಪ್ರಮುಖ ನಾಯಕರೇ. ಇಲ್ಲಿ ಎದುರು ಕುಂತಂತ ರಾಜಗಿರ ಗ್ರಾಮ ಸುತ್ತಮುತ್ತ ಗ್ರಾಮದ ಆಗಮಿಸ ನನ್ನೆಲ್ಲ ಆತ್ಮೀಯ ಮತ ಬಾಂಧವರೇ, ಎಲ್ಲ ಸಮಾಜದ ಮುಖಂಡರೇ, PKPS ಅಧ್ಯಕ್ಷ ಸದಸ್ಯರುಗಳೇ, ಮಾಧ್ಯಮದ ಮಿತ್ರರೇ, ಈಯನ್ನ ಸಾಕಷ್ಟು ನಮ್ಮ ಗುರುನಾಥ್ ಅವರಾಗಲಿ ಸುಧಾಕರ್ ಅವರಾಗಲಿ ಪೂಜ್ಯ ಗುರುಗಳು ಬಹಳಷ್ಟು ಮಾತಾಡಿದ್ರು ಕ್ಷೇತ್ರದ ಬಗ್ಗೆ, ಸಮಸ್ಯೆಗಳ ಬಗ್ಗೆ. ಮೊದಲನೇ ಸಮಸ್ಯೆ ಸ್ಟಾರ್ಟ್ ಮಾಡ್ತೀನಿ ನಾನು. ಇದೇನು ಸಿಂಧೂರು ಬ್ರಿಡ್ಜ್ ಬಗ್ಗೆ ಬಹಳ ಜನರ ಮನಸ್ಸಿನಲ್ಲಿ ಇದೆ. ಯಾಕಂದ್ರೆ ಮಳೆಗೆ ಇಷ್ಟ ಆಗ್ತದೆ ನಾವು ಯಾರಿನೂ ಅಂದಾಜ ಇದ್ದಿಲ್ಲ. ಈ ಸಲ ದೊಡ್ಡ ದೊಡ್ಡ ಬ್ರಿಡ್ಜ್, ಬಿಹಾರದ ಬ್ರಿಡ್ಜ್ ನಡೆದವು. ಬೇರೆ ಬೇರೆ ಬೆಂಗಳೂರು ಆಗಲಿ, ನಿನ್ನೆ ಕಾಠ್ಮಂಡು ಆಗಲಿ, ಉತ್ತರ ಪ್ರದೇಶ ಆಗಲಿ, ಗುಲ್ಬರ್ಗ ಆಗಲಿ, ಬಾಗಲಕೋಟೆ ಆಗಲಿ, ಎಲ್ಲ ಕಡೆ ಮಳೆ ಜಾಸ್ತಿಯಾಗಿ ಸುಮಾರು ಬ್ರಿಡ್ಜ್ಗಳು ಕೊಳಿಸಿ ಹೋಗಿದಂತ ಉದಾಹರಣೆಗಳು. ಮತ್ತೆ ಮೊನ್ನೆ ಕೂಡ 4 ದಿನ ಕಂಟಿನ್ಯೂ ನಮ್ಮ ಬೀದರ್ ಜಿಲ್ಲೆದ ಮಳೆ ಬಂತು. ನಮ್ಮ ಮೊನ್ನೆ ನಿಂದು ಬಿಟ್ಟು ಮೊನ್ನೆ ಕೂಡ ನಾಗನಕೆರೆ ಎಲ್ಲಿದ್ದಂತ ಎಂದೂ ಕೆರೆ ತುಂಬಿದ್ದಿಲ್ಲ. ಆ ಕೆರೆ ತುಂಬ ಒಂದು 20 ಮನೆ ಮುಳುಗಡೆ ಆದವನ್ನ ನೋಡಕ್ ಹೋಗಿದ್ದೆ ನಿನ್ನೆ ಬಿಟ್ಟು ಮೊನ್ನೆ. ಅಂದ್ರೆ ಮಳೆಗಾಯ ನಮ್ಮ ಬೀದರ್ ಜಿಲ್ಲೆ ಮೇಲೆ ಬಹಳಷ್ಟು ಮಳೆ ಕೊಟ್ಟಿದ್ದಾರೆ. ಈ ನೀರಿನ ಪ್ರಾಬ್ಲಮ್ ಹೆಂಗದ, ಜೈರಾಬಾದ್ ನೀರೆಲ್ಲ ಈ ಕಡೆ ಬರ್ತಾವ, ಅಲ್ಲಿ ಬಿಟ್ಟರೆ ಇಲ್ಲಿ ತುಂಬ್ತದೆ. ಯಾಕಂದ್ರೆ ನಾವು ಬ್ರಿಡ್ಜೇ ಮಾಡ್ತಿಲ್ಲ, ಇನ್ನ ಮತ್ತೆ ಎಷ್ಟು ತಿಂಗಳು ಹೊರಕ್ಕೆ ಬರ್ತಿಲ್ಲ. ಇದೊಂದು 40 ವರ್ಷದ ಸಮಸ್ಯೆ, 40 ಗ್ರಾಮದ ಸಮಸ್ಯೆ. ಸ್ವಲ್ಪ ಒಂದು 2-3 ತಿಂಗಳೇ ತೊಂದರೆ ಆಗತ್ತದ ನನಗೆ ಗೊತ್ತದ. 2-3 ಸಲ ಪಕ್ಕದ ರೋಡ್ ಮಾಡಿದ್ರು ಅದು ಮತ್ತೆ ಕೊಳಚೋಗಿ ಜಾಸ್ತಿ ನೀರು ಬಿಡೋದ್ರ. ಈ ಮಳೆ ನನ್ನ ಹೆಚ್ಚಿನ ಮಟ್ಟಿಗೆ ಇಷ್ಟು ಮಳೆ ಬರಲ್ಲ. ಈಗ ನಾನು ಎಡಪ್ಲಿ ಇಲ್ಲೇ, ಠಾಕೂರ್ ಅವರ ಜೈನು ಕೂಡ ಏನು ಇಲ್ಲೇ ಏನ್ ಬಾಜು ರೋಡ್ ತಾವೇನು ಕೇಳ್ತಾ ಇದ್ದೀರಿ, ಅದು ಸುಮಾರು ಒಂದು 10 ಇಲ್ಲ 12 ದಿನದಾಗ ಒಳ್ಳೆ ಸರ್ವಿಸ್ ರೋಡ್ ಮಾಡ್ಕೊಡ್ತೇವೆ ಅಂತ ಗೊತ್ತಾಗ 12 ದಿನದಾಗ ಆ ರೋಡ್ ಆಗ್ತಾ ಮತ್ತೆ ಜನರು ಓಡಾಡ್ಬೋದು. ಇನ್ನೊಂದು 2 ತಿಂಗಳಲ್ಲಿ ಮೇನ್ ಬ್ರಿಡ್ಜ್ ಕಂಪ್ಲೀಟ್ ಆಗ್ತದೆ. ದೀಪಾವಳಿ ವರೆಗೆ ಆ ಮೇನ್ ಬ್ರಿಡ್ಜ್ ಕೂಡ ಸ್ವಲ್ಪ ಉಳಿದು ಅಷ್ಟೇ. ಅದು ಆಯ್ತಂದ್ರೆ ನಿಮ್ಗೆ 40 ವರ್ಷದ ತೊಂದರೆನೇ ಇರಲ್ಲ. ಈಗ ಸ್ವಲ್ಪ ತೊಂದರೆ ಆಗತ್ತೆ ಇಲ್ಲ ಅಂತಿಲ್ಲ, ಮತ್ತೆ ಒಳ್ಳೆ ಕೆಲಸ ಮಾಡೋಕೆ ಸ್ವಲ್ಪ
ತೊಂದರೆ ಆಗೇ ಆಗ್ತದೆ. ಯಾಕಂದ್ರೆ 8 ಕೋಟಿ ಅದೊಂದು ಕೆಲಸ ಮಾಡಕ್ಕೆ ಬಹಳ ದಿನ ಯಾವ